ಜೆಂಟ್ಸ್ ಬಂದರೆ ನಿಮಗೆ ಕೋಪ ಬರ್ತಿದೆಯಾ? ಕೋಪ ಬಂದರೆ ಎಸ್ ಅನ್ನಿ, ಇಲ್ಲಾಂದರೆ ಸರೋಜ ಅವರೇ ಏನಕ್ಕೆ ಹೋಗ್ತಾ ಇದ್ದೀರಾ? ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ದೆವ್ವ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಬಂದ್ಬಿಟ್ಟು ನಾನು ಒಂದು ಸ್ಮಶಾನಕ್ಕೆ ಬಂದಿದ್ದೀನಿ. ಸೊ ಆಲ್ರೆಡಿ ಇಲ್ಲಿ ಬಂದ್ಬಿಟ್ಟು ಯುವ ಪಂಚ್ ಅವ್ರು ಮಾಡಿದ್ದಾರೆ. ಇಲ್ಲಿ ಒಂದು ಸರೋಜ ಅನ್ನೋ ಆತ್ಮ ತಿರುಗ್ತಿದೆ ಅಂತ ಅಂದ್ಬಿಟ್ಟು ಅವ್ರಿಗೆ ನ್ಯೂಸ್ ಬಂದಿದೆ. ಸೊ ಅದರಿಂದ ಅವ್ರು ಬಂದು ಇಲ್ಲಿ ವಿಡಿಯೋನೂ ಮಾಡಿದ್ದಾರೆ, ಆ ಸರೋಜ ಅನ್ನೋರನ್ನ ಕ್ಯಾಪ್ಚರು ಮಾಡಿದ್ದಾರೆ. ಅದರಿಂದ ನಾವು ಇವತ್ತು ಆ ಸರೋಜ ಅನ್ನೋರ ಹತ್ರ ಕಮ್ಯುನಿಕೇಟ್ ಮಾಡೋಕ್ಕೆ ಮೇಯ್ನಾಗಿ ನಾವು ಅವ್ರ ಹತ್ರ ಹೊಸ ಎಕ್ಸ್ಪೆರಿಮೆಂಟಲ್ಲಿ ಕಮ್ಯುನಿಕೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಇವತ್ತು ಈ ಜಾಗಕ್ಕೆ ಬಂದಿದ್ದೀರಿ. ಸೊ ನೋಡೋಣ ಫ್ರೆಂಡ್ಸ್ ಏನು ನಡೆಯುತ್ತೆ ಅಂತ. ಅದಕ್ಕಿಂತ ಮುಂಚೆ ಈ ಜಾಗಕ್ಕೆ ನಾನು ಮತ್ತು ಯುವ ಪಂಚ್ ಬ್ರೋ ಬ್ರೋ. ಹೇ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಸೊ ಸ್ಟೋರಿ ಹೇಳ್ಬೇಕಾ? ಹೇಳಿ ಬ್ರೋ, ಸ್ಟೋರಿ ಏನು ನಡೆದಿದೆ? ಏನಿಲ್ಲ ಗಾಯ್ಸ್, ಒಂದು ತಂಗಿ ಇದ್ದಾರೆ, ಇವ್ರು ಸರೋಜಾ ಅವರ ತಂಗಿ. ನನಗೆ ಅಪ್ರೋಚ್ ಮಾಡಿದ್ದಾರೆ. ಸೊ ಅಪ್ರೋಚ್ ಆಗಿ ಈ ಥರ ನನಗೆ ಆಗಿದೆ, ಈ ಥರ ಹುಡುಗಿ ರೇಪ್ ಮಾಡಿದ್ದಾರೆ, ಮಾನಭಂಗ ಮಾಡಿ ಸಾಯಿಸಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಎಲ್ಲ ಸ್ಟೋರಿ ಎಲ್ಲ ಹೆಂಗಿರುತ್ತೆ ಅಂದರೆ ಫುಲ್ಲು ವೈಲ್ಡ್. ಇವಾಗ ನೀವು ಸೌಜನ್ಯ ಅಂತ ವಿಡಿಯೋ ನೋಡಿರ್ತೀರ, ಅವ್ರ ಆ ಹುಡುಗಿಗೆ ಏನಾಗಿದೆ ಅಂತ, ಅದಕ್ಕಿಂತ ಡಬಲ್ ತ್ರಿಬಲ್ ಇರುತ್ತೆ. ಅಷ್ಟು ಅನ್ಯಾಯ ಮಾಡಿದೆ. ಅದೂ ನನಗೆ ಗೊತ್ತಾಗಿದ್ದು ಲಾಸ್ಟ್ ಪಾರ್ಟಲ್ಲಿ ಏನಂದರೆ ಯಾರು ಮಾಡಿದ್ದಾರೆ ಅಂತ ಅವ್ರ ರಿಲೇಟಿವ್ಸೇ ಮಾಡಿದ್ದಾರೆ. ಸೊ ರಿಲೇಟಿವ್ಸ್ ಅದ್ರ ಕಂಪ್ಲೀಟ್ ಸ್ಟೋರಿ ನೀವು ಇವಾಗ ನಮಗೆ ಅಷ್ಟೊಂದು ಟೈಮ್ ಇಲ್ಲ, ಅದನ್ನು ನಾವು ಹೇಳ್ತಾ ಹೋದರೆ ತುಂಬ ಲ್ಯಾಗ್ ಆಗುತ್ತೆ. ಅದರಿಂದ ನೀವು ಅದನ್ನು ಕಂಪ್ಲೀಟಾಗಿ ನೀವು ಸ್ಟೋರಿನ ತಿಳ್ಕೊಬೇಕು ಅಂದರೆ ಯುವ ಪಂಚ್ ಚಾನಲಲ್ಲಿ ಚೆಕ್ ಮಾಡಿ, ನಿಮಗೆ ಆ ವಿಡಿಯೋ ಸಿಗುತ್ತೆ. ಸರೋಜ ಅಂತ. ಸೊ ನಮ್ಮ ಜೊತೆ ಇನ್ನೊಬ್ಬರು ತುಂಬ ದಿನ ಆದಮೇಲೆ ನಮ್ಮ ವಿಡಿಯೋ ಕಾಣಿಸ್ತಿದ್ದಾರೆ, ಬಾಬ್ರಜಾಲ್. ಸೊ ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಮತ್ತೆ ಸ್ಮಶಾನಕ್ಕೆ ಕರ್ಕೊಂಡ್ಬಂದಿದ್ದಾರೆ ಮನೀಶ್ ಅಣ್ಣ. ಲಾಸ್ಟ್ ವಿಡಿಯೋ ಸ್ಮಶಾನ ಅಣ್ಣ ಇಲ್ಲ, ಪ್ರ್ಯಾಂಕ್ ಮಾಡಿದ್ರಲ್ಲ, ಆ ಲೊಕೇಶನಲ್ಲಿ. ಇಲ್ಲಿ ಏನಾಗುತ್ತೆ ನನಗೇನು ಗೊತ್ತಿಲ್ಲ, ಡೈರೆಕ್ಟ್ ಲೊಕೇಶನ್ ಕರ್ಕೊಂಡ್ಬಂದಿದ್ದಾರೆ, ನೋಡಬೇಕು ಗೈಸ್. ಪಾಪ ಇವನಿಗೆ ಏನು ಗೊತ್ತಿಲ್ಲ, ಎಲ್ಲ ಲೊಕೇಶನ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೋಡೋಣ. ಇವಾಗ ಬಂದ್ಬಿಟ್ಟು ನಾನು ಯುವ ಪಂಚ್ ಬ್ರೋ ಮತ್ತು ಪ್ರಜ್ವಲ್ ಬಂದಿದ್ದೀರಿ. ಅಂದರೆ ಇಲ್ಲಿ ಬಂದ್ಬಿಟ್ಟು ತುಂಬ ದೊಡ್ಡ ಅನ್ಯಾಯ ನಡೆದಿದೆ ಸರೋಜಾ ಅವ್ರಿಗೆ. ಅವ್ರು ಬಂದ್ಬಿಟ್ಟು ಆಕ್ರೋಶವಾಗಿ ಇನ್ನೂ ಇಲ್ಲೇ ಇದ್ದಾರೆ ಅಂತ ಅಂದ್ಬಿಟ್ಟು ನಮಗೆ ಗೊತ್ತಾಗಿದೆ. ಸೊ ಅವ್ರ ಹತ್ರ ಆದಷ್ಟು ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀರಿ. ನೋಡಿ ಅದು ಯಾವ ಥರ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ ಇಲ್ಲೊಂದು ಕಾರ್ಡ್ಬೋರ್ಡ್ ಶೀಟು ಚಾಟ್ ಶೀಟ್ ಅದನ್ನು ತೊಗೊಂಬಂದಿದ್ದೀರಿ. ಅಂದರೆ ನೀವು ನೋಡಿರ್ತೀರ, ಚಾರ್ಲಿ ಆರ್ ಯು ದೇರ್ ಅಂತ ಅಂದ್ಬಿಟ್ಟು ಇಂಗ್ಲೀಷ್ ಅವ್ರ ಕಾನ್ಸೆಪ್ಟ್ ಇದು. ಬಟ್ ನಾವು ಇದ್ಬಿಟ್ಟು ಸರೋಜ ಅವರೇ ಇಲ್ಲಿದ್ದೀರಾ ಅಂತ ಅಂದರೆ ಡೌಸಿಂಗ್ ರಾಡಲ್ಲಿ ನಾವು ಹೆಂಗಾದರೆ ಕ್ವಶನ್ನ ಕೇಳ್ತಿರೋ, ಇವಾಗ ಅದ್ರ ಮುಖಾಂತರ ಕ್ವಶನ್ನ ಕೇಳೋಣ ಅಂತಿದ್ದೀರಿ. ನೋಡೋಣ ರೆಸ್ಪಾನ್ಸ್ ಆಗುತ್ತಾ ಇಲ್ವಾ ಅಂತ. ಸೊ ಲೇಟು ಲೇಕ್ ಮಾಡಿದೆ, ವೀಡಿಯೋನಾದರೆ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಓಕೆ ಕೊಡಿ ಬ್ರೋ. ಮೇಯ್ನ್ ನಾವು ನೋಡಬೇಕಾಗಿದೆ ಮರ ಹೆಂಗಿರುತ್ತೆ ಗೊತ್ತಾ? ನಮ್ಮ ಟೀಮೇಟ್ಗೆ ಪ್ರೊಟೆಕ್ಟ್ ಆಗಿರೋದು ಅಲ್ಲೇ. ಹೌದಾ ಅಣ್ಣ? ಇಲ್ಲೊಂದು ಐತಣ್ಣ, ಇದು ಸ್ಮಶಾನ ದೊಡ್ಡದಾಗೈತೆ. ಆ್ಯಕ್ಚುಲಿ ಹುಡುಗಿ ಕನ್ವರ್ಟೆಡ್ ಕ್ರಿಶ್ಚಿಯನ್ಸು. ಓಕೆ, ಅದೇ ಹೆಸರು ನೋಡಿದಾಗ ನನಗೆ ಡೌಟ್ ಆಯಿತು, ಏನಿದು ಬ್ರೋ. ನಾನು ಕೆಲವ್ರದ್ದು ನೋಡಿದ್ದೀನಿ, ಹಿಂದೂರ ಥರನೇ ಇರುತ್ತೆ ಹೆಸರು. ಅವ್ರು ಚೇಂಜ್ ಮಾಡ್ಕೊಂಡಿಲ್ಲ ಅಂತ. ಕೆಲವ್ರು ಚೇಂಜ್ ಮಾಡ್ಕೊತಾರೆ ಜಾಸ್ತಿ. ಇರು ನಿಮಗೆ ಕೇಳಿಸ್ತಿಲ್ವಾ ಪ್ರಜ್ವಲ್? ಹೌದು, ಅಲೋ ಥರ ಸೌಂಡು.
ನಡೆಯೋ ಥರನೂ ಸೇಮ್ ನಡೆಯೋ ಥರನೂ ಬರ್ತಿದೆ, ಪ್ಲಸ್ಸು ಅಲೋ ಥರ ಸೌಂಡ್ ಬರ್ತಿದೆ. ಏನಣ್ಣ ಅದು ಗ್ರೌಂಡ್ ಇದ್ದಂಗೆ ಈ ಕಡೆ. ನೈಟ್ ಚೆನ್ನಾಗಿ ಕಾಣಿಸ್ತಾ ನೋಡಿ. ಸೊ ಸರೋಜಾ ಅವರೇ, ನಿಮ್ಮ ಹತ್ರ ಮಾತಾಡೋಕ್ಕೋಸ್ಕರ ನಾವು ತುಂಬ ದೂರ ಆದರೆ ಟ್ರಾವೆಲ್ ಮಾಡಿಕೊಂಡು ಬಂದಿದ್ದೀರಿ. ಸೊ ನೀವು ಇಲ್ಲೇ ಇದ್ದೀರಾ ಇನ್ನೂ ಅಂತ ಅಂದ್ಬಿಟ್ಟು ನಮಗೆ ಗೊತ್ತಾಗಿದೆ. ಸೊ ಇವಾಗ ನಮಗೆ ಬರಬೇಕಾದ್ರೂ ಕೇಳಿಸ್ತಿದೆ, ಸೌಂಡ್ ಬರ್ತಿದೆ ಅಲ್ಲ? ಹೌದು. ಸೊ ನಾವು ಬರಬೇಕಾದ್ರೂ ನಮಗೆ ಅಲೋ ಥರ ಸೌಂಡ್ ಬಂತು. ಅದೇನಣ್ಣ ಥರ ಐತೆ. ತೆಲುಗಲ್ಲಿ ತೆಲುಗಲ್ಲಿ 2 ಪದ ಹೇಳಬೇಕು. ಓಕೆ, ಅರ್ಥ ಮಾಡ್ಕೊ. ತೆಲುಗಲ್ಲಿ ಹೇಳ್ತಿದ್ದೀನಿ, అర్థం ಮಾಡ್ಕೊಳ್ಳి. ಅವರು తెలుగును ఇంపార్టెంట్. సరోజ గారు, మీరు నాకు క్షమించాలి. ఏమంటే మీ చెల్లెల్ని ఇక్కడికి తీసుకురావాలని మీరు కోరుకున్నారు, లేదా ఫోన్ అన్న మాట్లాడించాలని కోరుకున్నారు. కానీ మీ చెల్లెలు నాతో కాంటాక్ట్ అవ్వడం మానేసింది. ఎందుకో తెలీదు. ఏదైనా ఇష్యూ అయిందా అనే టెన్షన్ ఉంది. వాళ్ళ ఇంటికి వెళ్ళాలా అన్నా కూడా కొంచెం ಟೆನ್ಷನ್గా ఉంది. ಸೊ ಅವ್ರ ಮನೆಗೆ ಹೋಗ್ಬೇಕಂದ್ರೂ ಟೆನ್ಷನ್ ಇದೆ. ಯಾಕಂದರೆ ನಾನು ಡೌಸಿಂಗ್ ಲಾರ್ಡ್ಸ್ ಗೇಮ್ ಆಡಿದ್ದೀನಿ, ಅದು ಪ್ರೊಸೆಸ್ ಆಗಿದೆ ನಮ್ಮ ಟೀಮೇಟ್ಗೆ. ಆ ಟೀಮೇಟ್ಗೆ ಪ್ರೊಸೆಸ್ ಆದಮೇಲೆ ಆಗಿರೋ ಮ್ಯಾಟರು ಅವಳು ಹೇಳಿದ್ದಾಳೆ. ಏನಂತ ಅಂದರೆ ಮಾಡಿರೋದು ಅವರು ರಿಲೇಟಿವ್ಸೇ ಮಾಡಿದ್ದಾರೆ. ಅದು ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನನಗೇನೋ ವಾಯ್ಸ್ ಕೇಳಿಸ್ತಾನೆ ಇದೆ, ಫಿಮೇಲ್ ವಾಯ್ಸು. ಹಾಂ, ಮೋಸ್ಟ್ಲಿ ಅಲ್ಲೇನಾದ್ರು ಬರ್ತಾಯ್ತಾ? ಅಲ್ಲೇನೋ ಇದು ಥರ ಐತೆ. ಒಂದು ಹೇಳ್ಬೇಕಂದ್ರೆ ಇಲ್ಲಿ ಮೇಲ್ ವಾಯ್ಸು ಬಂದಿದೆ ನನಗೆ. ಹೌದಾ? ಈ ಸೈಡು ಹೊಸದಾಗಿ ಆವತ್ತೇ ಬ್ರೋ ನಾವು ಶೂಟ್ ಮಾಡೋಕ್ಕೆ ಬಂದಿದ್ದೀವಿ. ಆವತ್ತೇ ಆ ಸಮಾಧಿನ ಇದು ಮಾಡಿದ್ದಾರೆ. ಹೊಸ ಸಮಾಧಿ ಆಗಿರೋದು ಅಲ್ಲಿಂದಲೇ ಬರ್ತೀನಿ. ಕುತ್ಕೊಂಡಿತ್ತು ಬ್ರೋ, ಒಂದು ಶಾಲೆ ಕುತ್ಕೊಂಡಿತ್ತು ಆದಮೇಲೆ. ಇಲ್ಲಿ ಆ್ಯಕ್ಚುಲಿ ಹೆಂಗೆ ನಡೀತಿದೆ ಅಂತಂದರೆ, ನಮಗೆ ಫಿಮೇಲ್ ಅಲೋ ಥರ ವಾಯ್ಸ್ ನನಗೆ ಕ್ಲಿಯರಾಗಿ ಕೇಳಿಸ್ತಿದೆ. ಸರೋಜಾ ಸಮಾಧಿ ತೋರಿಸ್ತೀನಿ ಬನ್ನಿ. ಸರೋಜಾ ಅವ್ರ ಸಮಾಧಿನ ಇವಾಗ ನಾವು ತೋರಿಸ್ತೀರಿ. ಓಕೆ ಬ್ರೋ. ಅಂದರೆ ಇವ್ರು ಬಂದ್ಬಿಟ್ಟು ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತ. ಇದು ಬಂದ್ಬಿಟ್ಟು ಪೂರ್ ಫ್ಯಾಮಿಲಿ ಅಂದರೆ ಅಷ್ಟು ಪೂರ್ ಫ್ಯಾಮಿಲಿ ಗುಡಿಸೆಯಲ್ಲಿ ಇದ್ದಾರೆ ಅವರು. ಪೂರ್ ಗುಡಿಸೆ ಬ್ರೋ ಅದು. ಅಷ್ಟು ಪೂರು ಸಮಾಧಿ ಮಾಡೋಕೆ ಆಗಿಲ್ಲ ಬ್ರೋ. ನೋಡಿ ಅದು ಉಣ್ಸಿರೋದು. ನೋಡಿ ಹಾಂ, ಅಪ್ಪ ಇದೇನು ಡಿಫ್ರೆಂಟ್ ಆಗುತ್ತೆ ಈ ಕಡೆ. ಸ್ಮಶಾನ ಏನೋ ಸೌಂಡ್ ಬಂತಲ್ಲ ಬ್ರೋ. ಏನದು? ಯಾರು? ಸರೋಜಾ ಅವರೇ ನೀವೇನಾ? ಇಲ್ಲಿ ಹೇಳೋಕ್ಕಾಗಲ್ಲ, ಯಾಕಂದರೆ ಇಷ್ಟು ಜನ ಇದ್ದಾರೆ. ಸರೋಜಾ ಅವರು ಒಬ್ಬರೇ ಸೌಂಡ್ಸ್ ಮಾಡ್ತಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಪ್ರಜ್ವಲ್. ಅದೊಂದು ಡೌಟ್ ಇದೆ ಫ್ರೆಂಡ್ಸ್. ಒಬ್ಬರೇ ಸೌಂಡ್ ಮಾಡ್ತಿದ್ದಾರಾ, ಇಲ್ಲಾಂದರೆ ಇಷ್ಟು ಜನ ಇದ್ದಾರೆ, ಯಾರು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಇದು ಮೋಸ್ಟ್ಲಿ ಇವಾಗ ಪೂಜೆ ಮಾಡಿರೋ ಥರ ಇದೇನಾ ಬ್ರೋ? ಬಟ್ ಇದು ಕಬ್ಬು ಇದು ಏನು ಅದಕ್ಕೆ ಗೋಲ್ಡ್ ಆಯಿಲ್, ಅದು ಆಯಿಲ್ ಬರ್ತದೆ. పుట్ట పోయి పుట్టలు. ఆహా, ఇది ఈ సమాధికి ఒక్కదానికి ఉంది అట్లా, ఇంకా ఏ సమాధికి పుట్టలు. తీరని కోరికలు లేకపోతే సమాధులు వేస్తాయంట పెద్ద పెద్ద బంగ్లాలో కూడా. అది పుట్టలు వేస్తాయంట ಗೊತ್ತಾ ನಿಮಗೆ? ಏನಾದರೂ ಅವ್ರಿಗೆ ಇನ್ನೂ ಏನಾದ್ರು ಆಸೆ ತೀರಿಲ್ಲ ಅಂದರೆ ಆ ಥರ ಹುಟ್ಟೆ ದೊಡ್ಡದು ಬರುತ್ತೆ, ಗೊತ್ತಲ್ವಾ? ನೀವು ಮೂವಿಯಲ್ಲಿ ನೋಡಿರ್ತೀರ, ಅದು ರಿಯಲ್ ಆಗಿ ಇರೋದು ಅದು ಮ್ಯಾಟ್ರು. ಬಾ ಬ್ರೋ ನೋಡೋಣ, ಇದನ್ನು ಫುಲ್ಲು ತಿರ್ಗೋಣ, ಸರೋಜಾ ಅವ್ರ ಜೊತೆ ಮಾತಾಡೋಕ್ಕೆ ಟ್ರೈ ಮಾಡೋಣ. ఎవరో వచ్చారు చూడు ఇక్కడే. ನಾನು ಅದನ್ನು ಹೇಳಿದ್ದು. ಯಾರೋ ಬಂದಿದ್ದಾರೆ, ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ಮಧ್ಯದಲ್ಲಿ ಅವ್ರ ತಂಗಿ ಅವ್ರು ಬಂದಿದ್ದಾರ. ಊದಿನ ಕಡ್ಡಿ ಎಲ್ಲ ಅಲ್ಲೇ ಐತಲ್ಲ. ಯಾರೋ ಬಂದು ಪೂಜೆ ಮಾಡೋರು. ಬಾ ಸರೋಜಾ ಅವರೇ ನೋಡಿ,
ನಾವು ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀರಿ. ನಮಗೆ ಹಲೋ ಥರ ಸೌಂಡು ಕೇಳಿಸ್ತಿದೆ. ನೀವೇ ಆಗಿದ್ರೆ ದಯವಿಟ್ಟು ನಮ್ಮ ಎದುರುಗಡೆ ಬನ್ನಿ. ಏನು ಬ್ರೋ ಸೌಂಡು ಏమైంది ಬ್ರೋ? ಕಂಟಿನ್ಯೂಸ್ ಬರ್ತಾನೆ ಇದೆ ಅಲ್ಲ ಬ್ರೋ? ಏನಿರ್ಬೋದಣ್ಣ? ಎಲ್ಲಿದ್ದೀರಾ? ಕಂಟಿನ್ಯೂಸ್ ಬರ್ತಾನೆ ಇದ್ದಾರೆ ಇವ ಬ್ರೋ. ಏನಕ್ಕೆ ಅಳ್ತಾ ಇದ್ದೀರಾ ನೀವು? ಅವರು ಅಳ್ತಿರೋದಿಲ್ಲ ಏನಣ್ಣ? ನಾಯಿ ಅಳ್ತಿದೆ, ಅವರು ಅಳ್ತವ್ರೆ, ಕಂಟಿನ್ಯೂಸ್ ಅಳ್ತವ್ರೆ ನೋಡು, ಇನ್ನೂ ಹೋಗಿಲ್ಲ. ಏನಕ್ಕೆ ಅಳ್ತಾ ಇದ್ದೀರಾ ಬ್ರೋ? ನನಗೇನು ಅನಿಸ್ತಿದೆ ಅಂತಂದರೆ, ಬಾಯ್ಸ್ ಯಾರಾದರೂ ಬಂದರೆ ಅವ್ರು ಭಯ ಪಡ್ತಿದ್ದಾರೇನೋ ಅನಿಸ್ತಿದೆ. ಗಂಡಸು ಅಲ್ವಾ ಪ್ರಜ್ವಲ್? ನಿಮಗೆ ಆಲ್ರೆಡಿ ಗೊತ್ತಲ್ವಾ ನಾನು ಯಾರು ಅಂತ ನೋಡಿರ್ತೀರಾ? ನನಗೆ ಫ್ರೆಂಡ್ಸ್ ಜೆಂಟ್ಸ್ ಯಾರಾದರೂ ಬಂದರೆ ಅವ್ರಿಗೆ ನಡೆದಿರೋಂಥ ಅನ್ಯಾಯನ ಅವರು ಗುರ್ತು ಮಾಡಿಕೊಂಡು ಅಳ್ತಿದ್ದಾರೆ ಅಂತ ಅನಿಸ್ತಿದೆ ನನಗೆ. ಅದಕ್ಕೆ ಮೇ ಬಿ. ಬಟ್ ಅವರ ಏನು ಅಂತ ಕನ್ಫರ್ಮ್ ಆಗಿ ಗೊತ್ತಾಗ್ತಿಲ್ಲ ಅಣ್ಣ. ಸರೋಜಾ ಅವರೇ, ನೀವೇನು ಅಳ್ತಿರೋದು? ನಾಯಿ ಸಿಗ್ನಲ್ ಕೊಡ್ತೈತೆ ಏನಂತ. ಸರೋಜಾ ಅವರೇ, ಮತ್ತೆ ಇನ್ನೊಂದ್ಸರಿ ಕೇಳ್ತೀನಿ, ನೀವೇನು ಅಳ್ತಿರೋದು? ಬಂದು ಬ್ರೋ, ಏನಣ್ಣ ಇದು? ಇಲ್ಲೇನು ಬಂತು? ಥ್ಯಾಂಕ್ ಯು ಸರೋಜಾ ಅವರೇ, ಥ್ಯಾಂಕ್ ಯು. ಬಟ್ ಇನ್ನೊಂದು ನಿಮಗೆ ಎಲ್ಲಿ ಬ್ರೋ? ಅಲ್ಲಿ ಬ್ರೋ. ಹಾಂ ಹೌದು. ಯಾರು? ಬಾ 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 ಪ್ರಜ್ವಲ್. ಕೆಳಗಡೆ ಬಿದ್ದರೆ ಬಿದ್ದಬಾರ್ದು ಇಲ್ಲಿ. ಏನಣ್ಣ ಅದು? ಯಾವುದು? ಇದೇನು ಕೂತಿರೋ ಥರ ಐತೆ ಇಲ್ಲಿ? ಏಂಜಲ್ 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 ಏನು ಏಂಜಲ್ ಅನ್ನೋದು? ಏಂಜಲ್ ಬಿಡು. ಅಲ್ಲ ಬ್ರೋ, ಇಲ್ಲಿ ಕುತ್ಕೊಂಡಿತ್ತು. ಹೋಯ್ತು ಬ್ರೋ. ಇಲ್ಲಿ ಕುತ್ಕೊಂಡು ಆ ಸಮಾಧಿ ಇದೆ ಅಲ್ವಾ, ಸಮಾಧಿ ಮೇಲೆ ಕುತ್ಕೊಂಡಿತ್ತು. ಹಾಂ, ಇದು ಏಂಜಲ್ ಪ್ರಜ್ವಲ್. ಅನ್ಕೊಂಡಿದ್ದೀರಾ? ನಾನು ಕ್ರಿಶ್ಚಿಯನ್ಸ್ ಅಲ್ಲಿ ದೇವ್ರದು. ನೋಡ್ಬೋದಣ್ಣ? ನೋಡ್ಬೋದು. ಬಾ ತೋರಿಸ್ತೀನಿ ಬಾ. ಅಯ್ಯೋ ಅಣ್ಣ, ಇದು ನೋಡಿದ್ರೆ ಇದೇ ಭಯ ಆಗ್ತೈತೆ ನಮಗೆ. ನೋಡಿ ಸರ್, ಕಲರಲ್ಲಿ ತೋರಿಸು ಪ್ರಜ್ವಲ್. ತೋರಿಸಿದ್ದೀನಿ ನೋಡಿ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಮೇಲೆ ಕ್ರಿಶ್ಚಿಯಾನಿಟಿಯಲ್ಲಿ ಏಂಜಲ್, ಇದು ದೇವ್ರ ಥರ ಅಲ್ವಾ ಬ್ರೋ? ಹೌದು, ದೇವರು ಶಾಂತಿಗೋಸ್ಕರ ಇರ್ತಾರೆ ಅಂತ. ಹಾಂ, ಬನ್ನಿ ಬ್ರೋ ನಡಿ. ಅಯ್ಯಪ್ಪ, ಇದು ಕೂತಿರೋ ಥರನೇ ಐತಿದು. ಅಯ್ಯೋ ಅಣ್ಣ, ಎಲ್ಲಿಂದ ಬರ್ತಾ ಏ ಆ ಕಾಡು ನೋಡು ಬ್ರೋ, ಹೆಂಗಿದೆ? ನಾನೇ ನೋಡಿಲ್ಲ ಬ್ರೋ. ಹೇಗಿದೆ ನೋಡಿದಿರಾ ಬ್ರೋ? ಅಲ್ಲಿ ತೋರಿಸು ಪ್ರಜ್ವಲ್, ಸೌಂಡ್ ಬರ್ತಿರೋದು. ನೋಡಿ, ನಿಮ್ಗೊಂದು ಕ್ಲಾರಿಟಿ ಕೊಡ್ತೀನಿ. ನಿಮಗೆ ಅನ್ಯಾಯ ಮಾಡಿದ್ರಲ್ಲ ಅಂತ ಕೆಟ್ಟ ಹುಡುಗರಲ್ಲ ನಾವು ನಿಮ್ಮ ಹತ್ರ ಮಾತಾಡೋಕ್ಕೋಸ್ಕರ ಬಂದಿರೋದು. ಬ್ರೋ ಏನು ಬ್ರೋ? ಬಾಬಾ ಮೇಲೆ ಕಾಲಿಗೆ ಬೇಡ. ನೋಡಿ ಸರೋಜ್ ಅವರೇ, ನಿಮ್ಮ ಹತ್ರ ನಾನು ಎಷ್ಟು ಹೇಳಬೇಕು? ನಾವು ನಿಮ್ಗೆ ಯಾವುದೇ ಥರ ಕೆಟ್ಟದ್ದು ಮಾಡೋಕ್ಕೆ ಬಂದಿಲ್ಲ. ಈ ಥರ ಏನೋ ಮೇಲ್ ಸೋಲ್ ಇದೆ ಬ್ರೋ, ಮೇಲ್ ಸೋಲ್ ಇದೆ. ಗೊತ್ತು, ಅದೇ ಹೇಳ್ತಿರೋದು. ಹಂಗಾರೆ ಇಲ್ಲಿ ಒಂದಂತೂ ಇಲ್ಲಣ್ಣ ಅಲ್ಲಿ. ಎಲ್ಲ ಇರಲ್ಲ ಸೋಲ್ಸು, ಒಂದು ಎರಡು ಕನ್ಫರ್ಮ್ ಆಗಿ ಇದ್ದೇ ಇರುತ್ತೆ. ಅಲ್ಲ ಇವಾಗ ಫ್ರೆಂಡ್ಸ್ ಇಲ್ಲಿ ನಾವು ಮೇಲ್ ವಾಯ್ಸು ಅಂದರೆ ಮಾತಾಡೋಕ್ಕೂ ಬಿಡ್ತಾಯಿಲ್ಲ. ಅಲ್ತಿದೆ ಈ ಕಡೆ. ಸರೋಜ್ ಅವ್ರು ಅಲ್ಲೋ ಥರ. ಸರೋಜಗಾಡು ಬ್ರೋ, ಮತ್ತೆ ಈ ಕಡೆ ಸೌಂಡು. ಏನು ಬ್ರೋ ಇದು ಮೇಲು? ಗಾಳಿ ನೋಡು ಯಾರು ಬ್ರೋ? ಯಾಕೋ ಅವ್ರು ನಮ್ಮ ಹಿಂದೆನೇ ಫಾಲೋ ಮಾಡೋ ಥರ ಅನಿಸ್ತಿದೆ ನನಗೆ. ಸರೋಜಾ ಅವರೇ, ನೀವು
ಧೈರ್ಯವಾಗಿ ನಮ್ಮ ಎದುರುಗಡೆ ಬರ್ಬೋದು. ಇದೇನ ಇದು? ಇದ್ದಕ್ಕಿದ್ದಂಗೆ ಅದೊಂದೇ ಅಲ್ಲಾಡ್ತಿರೋದು. ಇರೋ ಒಂದೇ ಮರ ಇರೋದು ಈ ಕಡೆ. ಗಾಳಿ ಇಲ್ಲಿ ಮಾತ್ರ ಬರ್ತಿದೆ. ಹೌದು, ನಮಗೆ ಬರ್ತಿಲ್ಲ ಗಾಳಿ. ಏನು ಬ್ರೋ ಇದು, ನಮಗೆ ಬರ್ತಿಲ್ಲ ಅಂದ ತಕ್ಷಣ ಬರ್ತಿದೆ ಗಾಳಿ. ಹಿಂದೆಯಿಂದ ಬರ್ತಿದೆ. ಇದು ನೋಡು, ಡಿಫ್ರೆಂಟ್ ಸೈಡ್ಸಿಂದ ನಾವು ಅಂದಾದ್ಮೇಲೆ ಕರೆಕ್ಟಾಗಿ ಅದೇ ನಡೀತಿದೆ ಬ್ರೋ. ರಿಜಲ್ ಬೈಲೆ ಯಾರು? ಸರೋಜ ಅವ್ರೆ, ನೀವೇನಾ ಅದು? ಕ್ಯಾಪ್ಚರ್ ಮಾಡಿ ಬ್ರೋ. ಮಾಡ್ತಾ ಇದ್ದೀನಿ. ಅಲ್ಲೇ ಇರ್ತೀರಾ ಸರೋಜ ಅವ್ರೆ? ಸರೋಜ ಅವ್ರೆ, ನೀವು ಆ ಥರ ಹೋಗೋದು ಬೇಡ ಹೋಗ್ತಿದ್ದೆ ನೋಡಿ. ಇವಾಗ ನೀವು ನಿಂತ್ಕೊಂಡು ನಮ್ಮನ್ನ ನೋಡ್ತಾ ಇದ್ರಿ, ನಾವು ಜೂಮ್ ಆಗ್ತಿಲ್ಲ ಬ್ರೋ ಗೋಪುರಲ್ಲಿ. ಬಾಯ್ ಆಗೋದ್ರು. ನೋಡಿ, ಇವಾಗ ನೀವು ನಿಂತ್ಕೊಂಡು ನಮ್ಮನ್ನ ನೋಡ್ತಾ ಇದ್ರಿ, ನಾವು ಇದು ಜೂಮ್ ಆಗ್ತಿಲ್ಲ ಬ್ರೋ ಗೋಪುರಲ್ಲಿ. ಬಾಯ್ ಆಗೋದ್ರು. ಅಷ್ಟು ಬೇಗ ಮಾಯ ಆಗೋದ್ರು ಬ್ರೋ. ಹಿಂಗೆ ಬಂದ್ರು. ಸರೋಜ ಅವರೇ, ನಿಮ್ಮ ಪರ್ಮಿಷನ್ ಇಲ್ದಿರಂಗೆ ನಾನು ನಿಮ್ಮ ಹತ್ರ ಬರೋಕ್ಕೆ ಇಷ್ಟಪಡ್ತಾ ಇಲ್ಲ. ನೀವು ಇವಾಗ ನಮ್ಮನ್ನ ನಿಂತ್ಕೊಂಡು ನೋಡ್ತಾ ಇದ್ರಿ. ಹಾಂ, ನೋಡೋಣ ಬಾ ಮರದಿಂದ. ಇಲ್ಲ ಬ್ರೋ, ಯಾರು ಇಲ್ಲ. ಅವ್ರ ಪರ್ಮಿಷನ್ ಇಲ್ದಿರಂಗೆ ಹತ್ರಕ್ಕೆ ಹೋದ್ರೆ ಗ್ಯಾರಂಟಿ ನಮ್ಮ ಮೇಲೆ ಅಟ್ಯಾಕ್ ನಡೆಯುತ್ತೆ. ಅದಕ್ಕೆ ನಾವು ಯಾವಾಗ ಇದ್ರು ಪ್ರಜ್ವಲ್, ನಿನ್ಗೆ ಹೇಳ್ತಾ ಇದ್ದೀನಿ, ನೀನು ಗೋಸ್ಟ್ ಹಂಟಿಂಗ್ ಮಾಡ್ತಿದ್ಯಲ್ಲ, ಅಕಸ್ಮಾತ್ ನಿನ್ಗೆ ಯಾರಾದರೂ ಕಾಣಿಸಿದ್ರು ಫಾಸ್ಟಾಗಿ, ಇವಾಗ ನಾವು ಓಡೋಗ್ತಿರಲ್ವಾ, ಆ ಥರ ಓಡೋಗಕ್ಕೆ ಟ್ರೈ ಮಾಡಬೇಡ. ನಾವು ಅವ್ರನ್ನ ಅಟ್ಯಾಕ್ ಮಾಡಕ್ಕೆ ಹೋಗ್ತಾ ಇಲ್ಲ, ಅವ್ರ ಹತ್ರ ಮಾತಾಡಕ್ಕೆ ಹೋಗ್ತೀವಿ. ಸೊ ನಿಧಾನವಾಗಿ ಫಸ್ಟು ಅವ್ರ ಪರ್ಮಿಷನ್ ತಗೊಂಡಾದ್ಮೇಲೆ ಅವ್ರು ಅಲ್ಲೇ ಇದ್ರೆ ಅವಾಗ ಸ್ವಲ್ಪ ಹತ್ರಕ್ಕೆ ಹೋಗು. ಅದೂ ಡೇಂಜರೇ. ಅಲ್ಲಿಗೆ ಹತ್ರಕ್ಕೆ ಹೋಗಾದ್ಮೇಲೆ ನಮ್ಮನ್ನ ಎಸ್ದು ಬಿಡ್ಬೋದು, ನಮ್ಮನ್ನ ಅಟ್ಯಾಕ್ ಮಾಡ್ಬೋದು. ಸೊ ಆದ್ರೂ ಧೈರ್ಯ ಪಟ್ಕೊಂಡು ನಾವು ಅಲ್ಲೇ ಇದ್ರೆ ಹೋಗ್ಬೇಕು. ಓಕೆ, ಹಾಂ ಸರಿ. ಏನು ಬ್ರೋ ಆವಾಗಿಂದ ಅದೇ ನೋಡ್ತಿದ್ದೆ. ಅಲ್ಲೇ ಕುತ್ಕೊಂಡಿರುತ್ತೆ. ಹೌದು, ಕೈ ಹಾಕ್ತಾರ ಆಯ್ತದ. ಅಣ್ಣ ಏನದು ಕೈ? ಅಲ್ಲ, ಪ್ಲಸ್ ಮಾರ್ಕ್ ಮೇಲೆ ಕೈಯೇ ಪ್ರಜ್ವಲ್ ಅದು. ಹೋಗ್ಬೇಡ ಬ್ರೋ, ಆಗ್ಬಾರ್ದು. ಸೌಂಡ್ ಕೇಳಿಸ್ತಿದೆ, ಸೌಂಡ್ ಬರ್ತಿದೆ. ಹೌದು ಬ್ರೋ, ಕೈಯೇ ಬ್ರೋ ಅದು ಕನ್ಫರ್ಮು. ಇಲ್ಲ ಅಲ್ಲೇನೋ ಚುಚ್ಕೊಂತು ಬ್ರೋ. ಬಾ ಬ್ರೋ, ಅಲ್ಲಿ ಗಂಟ ಹೋಗಿ ನೋಡೋಣ. ಕನ್ಫರ್ಮ್ ಪ್ರಜ್ವಲ್, ಕೈಯೇ ಪ್ರಜ್ವಲ್ ಅದು. ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದ್ರೆ ಸಕ್ಕತ್ತಾಗಿರುತ್ತೆ. ಇರುತ್ತೆ, ಗೋಪುರ ಇರಕ್ಕಿಲ್ಲ. ಬ್ರೋ ಇದೇನೋ ದಾರಿ ಹೋಗ್ತಾ ಇದೆ, ಗೇಟ್ ಓಪನ್ ಆಗಿದೆ. ಔಟ್ಸೈಡ್ ಅಲ್ಲೂ ಸಮಾಧಿ ಇರಂಗೈತೆ. ಸೌಂಡ್ ಬರ್ತಿದೆ ಬ್ರೋ. ನನಗೊಂದು ಡೌಟ್ ಇದೆ. ಹೊರಗೆ ಹೋಗಿ ನೋಡೋದಾ? ನನಗೆ ಡೌಟ್ ಇದೆ. ಏನದ? ಆ ಮರದ ಹತ್ರ ಹೋಗೋಣಪ್ಪ. ಆ ಮರ ಹತ್ರ ಹೋದವಾಗ ಅದು ಗಾಳಿ ಎಕ್ಸ್ಟ್ರೀಮ್ ಆಗ್ಬೇಕಾಯ್ತು. ಇವಾಗ ನೋಡು, ಇವಾಗ ಒಂಚೂರು ಇದೇ ಆಗ್ತಿಲ್ಲ. ಈ ಕಡೆ ಇಲ್ಲಿ ಯಾರ್ಯಾರು ಇದ್ದಾರೆ? ಒಬ್ಬರಲ್ಲ, ಅನಿಸ್ತಿದೆ, ಗೊತ್ತಾಗ್ತಿದೆ.
ಸೌಂಡ್ ಬ್ರೋ. ಮಾತಾಡ್ಬೋದಾ? ನಿಮ್ಮ ಬಗ್ಗೆ ತಿಳ್ಕೊಬೋದಾ? ನೋಡು ನೋಡ್ದಾ? ಒಂದು ಮನುಷ್ಯಗೆ ಹೇಗೆ ಬಂದಿರೋ ಥರ ಇದೆ ಅದು ಮರ ನೋಡೋದು. ಅವಾಗ ಗಂಟ ನಾವು ಅಲ್ಲಿರ್ಬೇಕಾದ್ರೆ ಅದೇನು ಮೂಮೆಂಟ್ ಇಲ್ಲ, ಗಾಳಿಗೆ ಅಲ್ಲಾಡಲೇ ಇಲ್ಲ. ನೋಡಿ ಇವಾಗ ನಾವು ಕ್ವಶನ್ ಕೇಳ್ತಿದ್ರೆ ಆ ಮರ ಶೇಕ್ ಆಗ್ತಿದೆ. ಮೇ ಬಿ ಆ ಮರದಲ್ಲಿರುತ್ತಾ? ಅದು ಕಾಣಿಸ್ತಾನಿಲ್ಲ, ಹಂಗೈತೆ ಮರ. ಹೌದಾ? ಇದು ಏನು ಮಾಡೋದು? ಇದು ಒಂಥರ ಇದೆ. ಅದು ಫ್ಯಾಷನ್, ಅದೇನದು ಫ್ಯಾಷನ್ಗೆ ಇಕ್ಕೋದು ಅನ್ಕೊಂತೀನಿ ಬ್ರೋ. ಈ ಪಾರ್ಕಲ್ಲೆಲ್ಲ ಫ್ಯಾಷನ್ಗೆ. ಹೌದು ಹೌದು ಬ್ರೋ. ಇಲ್ಲಾಂದರೆ ಒಂದು ಕೆಲಸ ಮಾಡೋಣ, ಹೆಂಗೂ ನಾವು ಕಮ್ಯುನಿಕೇಟ್ ಮಾಡೋಕ್ಕೆ ಇತ್ತಂದಿದ್ರಲ್ವಾ, ಚಾರ್ಲಿ ಟೈಪು, ಅದು ಮಾಡಬೇಕು. ಅದು ಮಾಡೋಣ. ನಾನು ಸೊ ಫ್ರೆಂಡ್ಸ್, ಇವಾಗಾದರೆ ನಾವು ಚಾರ್ಲಿ ಟೈಪು ಸರೋಜ ಅವ್ರ ಹತ್ರ ಕಮ್ಯುನಿಕೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀರಿ. ಸೊ ನೋಡೋಣ ಫ್ರೆಂಡ್ಸ್, ಅದರಲ್ಲಿ ರೆಸ್ಪಾನ್ಸ್ ಮಾಡ್ತಾರಾ ಇಲ್ವಾ ಅಂತ. ಎಲ್ಲಿ ಮಾಡೋಣ ಬ್ರೋ? ಇಲ್ಲೇ ಮಾಡೋಣ ಬ್ರೋ, ಇದೇ ಮರ ಮೇನು. ಹೌದಾ? ಸೊ ಮರದ ಹತ್ರ. ಫಸ್ಟ್ ಹೌದು, ಶಾಡೋ ಕಾಣಿಸಿರೋದು ಅಲ್ಲೇ ಅಲ್ವಾ? ಅಲ್ಲ, ಅಲ್ಲಿ ಆ ಮರದಲ್ಲಿ ಏನಾದರೂ ಏನೋ ಬಿತ್ತು, ಏನೋ ಬಿದ್ದಿರೋ ಥರ ಸೌಂಡ್ ಬಂತು. ಅಲ್ಲ ಪ್ರಚಾರ, ಅಣ್ಣ ಅಳ್ತಿದ್ದೆ ಅಣ್ಣ. ಅಲ್ಲ ಥರ ಸೌಂಡ್ ಬರ್ತಿದೆ, ಬಟ್ ಈ ಕಡೆನ ಗೊತ್ತಾಗ್ತಿಲ್ಲ. ಈ ಕಡೆ ಆಗ್ತದೆ. ಮೇ ಬಿ ನನಗೆ ಗೊತ್ತಿರೋ ಅಷ್ಟು ಇದೆ ಪ್ರಜ್ವಲ್. ಏನು ಗೊತ್ತಾ, ಅವ್ರಿಗೆ ಇಲ್ಲಿ ಮೇಲೆ ಯಾರಾದರೂ ಅಂದರೆ ಗಂಡ್ಸ್ ಯಾರಾದರೂ ಬಂದರೆ ಅವ್ರಿಗೆ ಭಯ ಆಗ್ತಿದೆ. ಭಯ ಅಂದರೆ ಇರಿಟೇಷನು ಆಗ್ತಿದೆ, ಕೋಪನೂ ಇದೆ. ಫಸ್ಟ್ ಇಲ್ಲಿಂದ ನಮ್ಮನ್ನು ಓಡಿಸ್ಬೇಕು ಅನ್ನೋ ಥರ ಅನಿಸ್ತಿದೆ ಪ್ರಜ್ವಲ್. ಓಡಿಸ್ಬೇಕು ಅನ್ನೋದಕ್ಕಿಂತ ಏನಾದರೂ ಹೇಳ್ಬೇಕಂತ ಅನ್ಕೊಂಡಿದ್ದಾರ ಏನೋ, ಅದನ್ನು ಅದೇ ಕೇಳೋಣ ಬಾಬಾ. ಏನು ಮಾಡೋಣ, ಇಲ್ಲೇ ಹೋಗ್ತದೆ. ಅದ್ರ ಮೇಲೆ ಆಗಲ್ಲ ಅಣ್ಣ, ಜಾಗ ಇಲ್ಲ. ಆಗಲ್ಲ. ಸೊ ಇಲ್ಲೇ ಮಾಡೋಣ. ಇಲ್ಲೇ ಮಾಡೋದು. ತೆಗಿ ಪ್ರಜ್ವಲ್, ಎಲ್ಲ ಐಟಮ್ ತೆಗಿ. ರಿವರ್ಸ್ ರೋಲ್ ಮಾಡಿ ಸ್ವಲ್ಪ ಆಗುತ್ತೆ. ಏನು ಬ್ರೋ ಇದು, ಕಿವಿ ಹತ್ರ ಪಕ್ಕದಲ್ಲಿ ನನ್ನ ಪಕ್ಕದಲ್ಲೇ ಹೋಗಿತ್ತು ಬ್ರೋ ಅದು. ಇದು ತೆಗ್ದಿದ್ದು ಕಂಗಾಗ್ತೈತಾ? ಸರೋಜ ಅವರೇ, ನಿಮ್ಮ ಹತ್ರನೇ ಮಾತಾಡಕ್ಕೆ ನಾವು 2 ನಿಮಿಷ ಇದ್ದರೆ ನೀವು ನಮ್ಮ ಜೊತೆ ಮಾತಾಡ್ಬೋದು ಬ್ರೋ. ಇವ್ರು ಮಾತಾಡಬೇಕಂದ್ರೆ ಒಂದು ಮನುಷ್ಯ ಶರೀರನೂ ಬೇಕು. ಇದಕ್ಕೆ ಮುಂಚೆ ಹಂಗೆ ಆಗಿರೋದು. ಬಟ್ ಇವಾಗ ಮಾತಾಡೋ ರೀತಿ ಮಾತ್ರ ಇದೂ ಇದೆ. ಆಗುತ್ತಾ ಇಲ್ವಾ ನೋಡಬೇಕು. ಫಸ್ಟ್ ಟೈಮ್ ಬ್ರೋ ನಾನು ಆಡ್ತಿರೋದು ಇದು. ಸೌಂಡ್ ಕೇಳಿಸ್ತಿದೆ ಪ್ರಜ್ವಲ್. ಅಣ್ಣ ಕೇಳಿಸ್ತಿದೆ. ಮಾಡಿಬಿಡ್ಬೇಕು ಅಣ್ಣ, ಇದು ತೊಡ್ದಾ? ಫ್ರೆಂಡ್ಸ್, ಇವಾಗಾದರೆ ಚಾರ್ಲಿನ ನೀವು ಎಲ್ಲ ಕಡೆ ನೋಡಿರ್ತೀರ, ಕ್ಲೋಸಪ್ಪಲ್ಲಿ ತೋರಿಸ್ತಾರೆ. ಅದು ಹೆಂಗೆ ಶೇಕ್ ಆಗುತ್ತಂತ ಯಾರಿಗೂ ಏನು ಗೊತ್ತಿರಲ್ಲ. ಸರೋಜ. ಸೊ ಇವಾಗಾದರೆ ನಾವು ಸರೋಜ ಅವ್ರ ಹತ್ರ ಇದ್ರು ಈ ಚಾರ್ಲಿ ಟೈಪಲ್ಲಿ ನಾವು ಅವ್ರ ಹತ್ರ ಕಮ್ಯುನಿಕೇಟ್ ಮಾಡ್ತೀರಿ. ಮತ್ತು ನಾವು ದೂರದಿಂದನೂ ನಿಮಗೆ ತೋರಿಸ್ತೀರಿ. ಅಂದರೆ ನಾವು ಊದ್ಬೋದು ಅಂತ ಅಂದ್ಬಿಟ್ಟು ನಿಮಗೆ ಒಂದು ಡೌಟ್ ಇರುತ್ತೆ. ಸೊ ಅದರಿಂದ ದೂರದಿಂದ ಆದರೆ ನಾವು ಇವಾಗ ತೋರಿಸ್ತೀರಿ. ಸೊ ಬೇಗ ಅಣ್ಣ, ಇದು ನಾನು ಟ್ರೈ ಮಾಡಿದ್ದೆ ಅಣ್ಣ, ವರ್ಕ್ ಆಗುತ್ತೆ. ಅದು ವರ್ಕ್ ಆಗುತ್ತಾ? ಸರೋಜ ಅವರೇ, ಇಲ್ಲಿ ನೋಡಿ, ಇದ್ರ ಮುಖಾಂತರ ನೀವು ನಮ್ಮ ಹತ್ರ ಕಮ್ಯುನಿಕೇಟ್ ಮಾಡ್ಬೋದು. ಸೊ ಫ್ರೆಂಡ್ಸ್, ನಿಮ್ಗೊಂದು ಕ್ಲಾರಿಟಿ ಕೊಡ್ತೀನಿ. ಹತ್ತಿರದಿಂದ ಆದರೆ ನಾವೇನು ಮಾಡ್ತಾ ಇಲ್ಲ. ಕಮ್ಯುನಿಕೇಟ್ ಅಂದರೆ ಇಲ್ಲಿ ಅವರು ಎಸ್ ಅಂತಾರ ನೋ ಅಂತಾರ ಅಂತ. ಸೊ ನಿಮಗೆ ಅನ್ಯಾಯ ನಡೆದಿದೆ,
ಅದರಿಂದ ಇಲ್ಲಿ ಯಾರೇ ಆಗಲಿ ಜೆಂಟ್ಸ್ ಬಂದರೆ ನಿಮಗೆ ಕೋಪ ಬರ್ತಿದೆಯಾ? ಕೋಪ ಬಂದರೆ ಎಸ್ ಅನ್ನಿ, ಇಲ್ಲಾಂದರೆ ಎಸ್ ಅನ್ನಿ, ಇಲ್ಲಾಂದರೆ ಫ್ರೆಂಡ್ಸ್ ನೀವೇ ನೋಡಿದ್ದೀರಾ, ಜೆಂಟ್ಸ್ ಬಂದರೆ ಎಸ್ ಅಂತೆ. ಕ್ಯಾಂಡ್ಲು ಇದು ನಿಲ್ತಾ ಇಲ್ಲ, ಇದು ಆರೋಗ್ತಾ ಇದೆ. ನಾನು ನಿಂತ್ಕೊಂಡಿದ್ದೀನಿ, ನಾನೇನು ಓದಿಲ್ಲ. ಅಲ್ಲ ಅಲ್ಲ ಅದು ಆಟೋಮೆಟಿಕ್ ಆಗ್ತಿದೆ ಬಿಡು ಬ್ರೋ. ಮತ್ತೆ ಕೆಲನ ಇದು ವರ್ಕ್ ಆಗುತ್ತಣ್ಣ, ಇದು ಬಿಡು ಏನು ಮಾಡೋಣ ಅದು. ಮತ್ತೆ ಇನ್ನೊಂದು ಕ್ವಶನ್ನ ಕೇಳ್ತೀನಿ. ಇಲ್ಲಿದ್ರೆ ನಮ್ಗೇನಾದರೂ ತೊಂದರೆ ನಡೆಯುತ್ತಾ? ಇಲ್ಲಿದ್ದರೆ ನಮಗೇನಾದರೂ ತೊಂದರೆ ನಡೆಯುತ್ತಾ? ತೊಂದರೆ ನಡೆಯೋದಾದರೆ ಎಸ್ ಅನ್ನಿ, ಇಲ್ಲಾಂದರೆ ನೋ ಅನ್ನಿ. ಏನು ನಿಮ್ಮನ್ನೇ ಕೇಳ್ತೀರಾ ಸರೋಜಾ ಅವರೇ? ನಾವಿಲ್ಲಿರೋದ್ರಿಂದ ನಮಗೇನಾದರೂ ತೊಂದರೆ ನಡೆಯುತ್ತಾ? ತೊಂದರೆ ಇದ್ದರೆ ಎಸ್ ಕಡೆ ತಿರುಗಿಸಿ, ಇಲ್ಲಾಂದರೆ ನೋ ಕಡೆ ತಿರುಗಿಸಿ. ಕನ್ಫರ್ಮ್ ನಮಗೇನೋ ತೊಂದರೆ ಆಗಲ್ಲ. ಥ್ಯಾಂಕ್ ಯು ಸರೋಜಾ ಅವರೇ, ಥ್ಯಾಂಕ್ ಯು ಸೊ ಮಚ್. ಸೂಪರ್ ಬ್ರೋದು. ಸೊ ಸರೋಜಾ ಅವರೇ, ನೀವು ಇನ್ನೂ ಇಲ್ಲೇ ಇದ್ದೀರಾ? ಯಾರ ಮೇಲಾದರೂ ಸೇಡ್ ತೀರಿಸ್ಕೊಬೇಕಾಗಿದ್ದೀರಾ? ನೋಡಿ ಅಣ್ಣ, ಯಾರನ್ನಾದರೂ ಸೇಡ್ ತೀರಿಸ್ಕೊಳಕ್ಕೆ ಇನ್ನೂ ಇಲ್ಲೇ ಇದ್ದೀರಾ? ಸೇಡ್ ತೀರಿಸ್ಕೊಳೋದಾದರೆ ಎಸ್ ಅನ್ನಿ, ಇಲ್ಲಾಂದರೆ ನೋ ಅನ್ನಿ. ಮೂವ್ಮೆಂಟ್ ಕೊಡ್ತೀವಿ. ಹೆಂಗೆ ಬಿಡೋದು? ಥ್ಯಾಂಕ್ ಯು ಸರೋಜಾ ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವು ನಮಗೆ ಸಮಾಧಾನ ಕೊಡ್ತಿರೋದಕ್ಕೆ ಬ್ರೋ. ಪಕ್ಕ ಯಾರ ಮೇಲೂ ಸೇಡ್ ತೀರಿಸ್ಕೋಬೇಕಂತ ಇದೆ. ಸೂಪರ್ ಬ್ರೋ. ಶೇಡ್ ಅಂದ್ರೆ ಯಾರಣ್ಣ? ನಮ್ಮನ್ನೇ ಅಂತ ಕೇಳಿ ನೋಡಿ ಅಣ್ಣ. ನಾವ ಅಲ್ಲ ಅವ್ರನ್ನ ಯಾರಾದರೂ ಇದು ಮಾಡಿರ್ತಾರೆ ನೋಡು, ಅವ್ರ ಮೇಲೆ ಸೇಡ್ ತೀರಿಸ್ಕೊಳಕ್ಕೆ. ಇವಾಗ ಏನು ಮತ್ತೆ ನೆಕ್ಸ್ಟ್ ಕ್ವಶನ್ ಏನು? ನೀವೇನಾದರೂ ಕೇಳೋದಿದ್ರೆ ಕೇಳಿ. ನನಗೇನಂದರೆ, ಅವ್ರ ತಂಗಿನ ನಾನು ಕರ್ಕೊಂಡು ಬರಬೇಕು ಅಂತ ನಾನು ಮಾತು ಕೊಟ್ಟು ಹೋಗಿದ್ದೀನಿ ಇದಕ್ಕೆ ಮುಂಚೆ. ಇವಾಗ ಅದ್ರ ಬಗ್ಗೆ ಏನಾದರೂ ಡಿಸಪಾಯಿಂಟ್ ಅಲ್ಲಿ ಆಗಿದ್ದಾರ ಅಂತ ಕೇಳಿ. ಸರೋಜಾ ಅವರೇ, ಯುವ ಪಂಚ್ ಅವ್ರು ಬಂದ್ಬಿಟ್ಟು ನಿಮ್ಮ ತಂಗಿಯವ್ರನ್ನ ಬರ್ತೀನಿ ಇಲ್ಲಿಗೆ, ಈ ಜಾಗಕ್ಕೆ ಅಂತ ಅಂದ್ಬಿಟ್ಟು ಮಾತು ಕೊಟ್ಟಿದ್ದಾರೆ. ಯುವ ಪಂಚ್ ಅವರು ನಿಮ್ಮ ತಂಗಿನ ಇಲ್ಲಿಗೆ ಕರ್ಕೊಂಬರೋಕ್ಕೆ ಆಗಲಿಲ್ಲ. ಸೊ ಅವ್ರ ಮೇಲೆ ನಿಮ್ಗೆ ಏನಾದರೂ ಕೋಪ ಇದೆಯಾ? ಕೋಪ ಇದ್ದರೆ ಎಸ್ ಅನ್ನಿ, ಇಲ್ಲಾಂದರೆ ನೋ ಅನ್ನಿ. ನೋ ಬ್ರೋ. ಅವರು ಇನ್ನು ಆಡೋಕ್ಕೆ ಇಷ್ಟಪಡ್ತಾ ಇಲ್ಲ ಅನ್ಕೊಂತೀನಿ. ಎತ್ಬಿಡಿ. ಯಾಕಣ್ಣ? ಅವರು ಪೇಪರ್ ಸಮೇತ ಎಸೆದ್ಬಿಟ್ಟವ್ರೆ. ಹೌದು, ಅರ್ಥ ಆಗ್ತಿದ್ಯಾ ನಿನಗೆ? ಅಣ್ಣ ಲಾಸ್ಟಲ್ಲಿ ಅದಾದ್ರೂ ಹೇಳ್ಬೇಕಣ್ಣ, ಎಂಡು ಅದು. ಹೌದಾ? ನಮ್ಮ ಜೊತೆ ಇನ್ನು ಆಡಕ್ಕೆ ಇಷ್ಟಪಡ್ತಿಲ್ಲ ಅವರು. ಅಣ್ಣ ಅದೊಂದೇ ಒಂದ್ಸಲ ಮಾಡ್ಬಿಡಿ ಅಣ್ಣ, ಇಲ್ಲಾಂದ್ರೆ ಹಿಂದೆ ಬರುತ್ತಣ್ಣ. ಪೇಪರ್ನ ಏನೋ ಅಂತಾರಲ್ಲ, ಎಸ್ಬಿಟ್ರು ಅವರು. ಗೊತ್ತಾಯ್ತು. ಸರಿ ಆಯ್ತು, ನಿನ್ನ ಖುಷಿಗೆ ಮಾಡೋಣ. ಅವ್ರ ತಂಗಿ ಅಂದ್ರಲ್ಲ, ಅವ್ರ ಮನ್ಸಿಗೆ ಬೇಜಾರಾಗಿರುತ್ತೆ ಪ್ರಜ್ವಲ್. ಅರ್ಥ ಆಯ್ತಾ ನಾನು ಹೇಳಿತ್ತು? ಗೊತ್ತಾಯ್ತು. ಅವ್ರ ತಂಗಿ ಬಗ್ಗೆ ನಾವು ಮಾತಾಡಿದ್ರಿ, ಅದಕ್ಕೆ ಇನ್ನು ಅವ್ರು ನಮ್ಮ ಜೊತೆ ಮಾತಾಡೋಕ್ಕೆ ಇನ್ನು ಇಷ್ಟಪಡ್ತಿಲ್ಲ. ಅದಕ್ಕೆ ಆ ಪೇಪರ್ನ ಸಮೇತ ನನಗೆ ಯಾರ ಮೇಲೆ ಕೋಪ ಇಲ್ಲ, ಡಿಸಪಾಯಿಂಟ್ ಇಲ್ಲ, ಹೋಗ್ಬಿಡಿ ಇಲ್ಲಿಂದ ಹಂಗೆ. ಹೌದು, ಅವ್ರಿಗೆ ಇನ್ನು ಮಾತಾಡೋಕ್ಕೆ ಇಷ್ಟ ಇಲ್ಲ. ಇನ್ನೊಂದು ಅದು ಕೇಳಿ ಅಣ್ಣ, ನಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ವಾ ಅಂತ. ಇಡೀ ನಿಮ್ಮ ಕೈಯಿಂದ ಏನಾಗಲ್ಲ ಅಂತ ಹೇಳೋ ಥರ ಇದೆ ಅದು. ಬಿಸಾಕಿರೋದು. ಹೌದು. ಅಲ್ಲ, ಇಲ್ಲಿ ಲಾಸ್ಟಲ್ಲಿ ಒಂದು ಹೇಳಲೇಬೇಕು, ಇಲ್ಲಾಂದ್ರೆ ಇನ್ನು ಹಿಂದೆ ಬರುತ್ತೆ ಅದು. ಸರೋಜಾ ಅವರೇ, ನಿಮಗೆ ಇನ್ನೊಂದು ಮಾತು ಹೇಳಬೇಕು. ನಮ್ಮೆಲ್ಲರನ್ನೂ ನಾವು ಬಂದಿರೋರನ್ನ ನೀವು ನಿಮ್ಮ ತಮ್ಮನ ಥರನೋ, ಇಲ್ಲಾಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಥರನೋ ತಿಳ್ಕೊಳ್ಳಿ. ನಿಮಗೆ ನಡೆದಿರೋದು ನಿಜವಾಗ್ಲೂ ತುಂಬ ಅನ್ಯಾಯನೇ. ಈ ಥರ ಯಾವ ಹೆಣ್ಮಗುಗೂ ನಡಿಬಾರ್ದು. ಸೊ ನಿಮ್ಮ ಕಷ್ಟ ನಮ್ಗೆ ಅರ್ಥ ಆಗುತ್ತೆ. ನೀವು ಇನ್ನೂ ಏನೇನೋ ಆಸೆ ಪಟ್ಕೊಂಡಿರ್ತೀರಾ ಲೈಫಲ್ಲಿ, ಇನ್ನೂ ಏನೋ ಸಕ್ಸಸ್ನ ನೋಡ್ಬೇಕಂತ ಅಂದ್ಕೊಂಡಿರ್ತೀರಾ. ಸೊ ಅದೆಲ್ಲ ಸೆಂಟ್ರಲ್ ಸ್ಟಾಪ್ ಆಗಿದೆ. ಸೊ ನನ್ನ ಮಾತು ಕೇಳಿ, ನೀವು ಇದಕ್ಕೆ ಮೇಲೆ ಆದರೂ ಶಾಂತಿ ಪಡೆಯೋದು ತುಂಬ ಒಳ್ಳೆಯದು. ನಮಗೆ ಏನಾದರೂ ಹಿಂಟು ಕೊಟ್ಟಿದ್ರೆ ಇಲ್ಲಿಂದ ಹೋಗ್ತೀವಿ, ಫಿನಿಷ್ ಮಾಡ್ಕೊತೀವಿ.
ಸೊ ಸರೋಜ ಅವರೇ, ನಾವು ಇಲ್ಲಿಂದ ಹೋಗ್ಬೇಕಂದ್ರೆ ಎಸ್ ಅಂತ ತಿಳಿಸಿ, ಇಲ್ಲಾಂದ್ರೆ ನೋ ಅಂತ ತಿಳಿಸಿ. ನೀವು ಇನ್ನೂ ನಮ್ಮ ಹತ್ರ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ನಿಮ್ಮ ರೆಸ್ಪಾನ್ಸ್ಗೋಸ್ಕರ ನಾವು ಕಾಯ್ತಾ ಇದ್ದೀರಿ. ನಾವು ಇಲ್ಲಿಂದ ಹೋಗ್ಬೇಕಾ ಬ್ರೋ? ಏನು ಲೈಟಾಗಿ ಮೂವ್ಮೆಂಟ್ ಆಗ್ತಿದೆ ಅದು. ನಮ್ಮ ಜೊತೆ ಇನ್ನೂ ಏನಾದರೂ ಮಾತಾಡೋದಿದ್ರೆ ಎಸ್ ಅನ್ನಿ, ಇಲ್ಲಾಂದರೆ ನೋ ಅನ್ನಿ. ಇಲ್ಲಾಂದರೆ ನಾವು ಇಲ್ಲಿಂದ ಹೋಗ್ಬೇಕು ಅಂತ ಅಂತಿದ್ರೆ ಎಸ್ ಅನ್ನಿ. ಬ್ರೋ ಏನು ಹಲೋ ಥರ ಸೌಂಡು ಕಾಣಿಸ್ತಿದ್ಯಾ? ಯಾರು? ಟಾರ್ಚ್ ಹಾಕ್ಬಿಡು, ಬೇಕಾ ಟಾರ್ಚ್ ಹಾಕು ಬ್ರೋ, ಟಾರ್ಚ್ ಹಾಕು ಬ್ರೋ. ಬ್ರೋ ನನಗೆ ನೀಟಾಗಿ ಕಾಣಿಸ್ತಿದೆ ಬ್ರೋ. ನೀವಲ್ಲೇ ಇರ್ತೀರಾ? ಅಲ್ತಿದೆ ಹೋಗ್ಬೇಡ ಬ್ರೋ, ಅವಳು ಎಮೋಷನಲ್ಲಿ ಇದ್ದಾರೆ, ಬೇಡ. ಸರೋಜ ಅವರೇ, ನಾವು ನಿಮ್ಮ ಹತ್ರಕ್ಕೆ ಬರೋದಾ? ಹಾಕಿ ಬ್ರೋ ಟಾರ್ಚ್. ನೋಡಿ ಬ್ರೋ ಕಾಣಿಸ್ತಿದೆ. ಸರೋಜ ಅವರೇ, ನಾವು ನಿಮ್ಮ ಹತ್ರಕ್ಕೆ ಬರೋದಾ? ಸರೋಜ ಅವರೇ, ನಾವು ನಿಮ್ಮ ಹತ್ರಕ್ಕೆ ಬರೋದಾ? ಅಲ್ಲೇ ಕೂತೈತ. ಸರೋಜ ಅವರೇ, ಏನಕ್ಕೆ ಹೋಗ್ತಾ ಇದ್ದೀರಾ? ಅಲ್ಕೋನು ಸರೋಜ ಅವರೇ, ಏನಕ್ಕೆ ಹೋಗ್ತಾ ಇದ್ದೀರಾ? ಅಲ್ಕೋನು ಮಾಯ ಆಯ್ತು ಬ್ರೋ. ಸೊ ಇರು ಬ್ರೋ, ಓಡಕ್ಕಾಗಲ್ಲ. ಒಂದು ನಿಮಿಷ ಅಲ್ಲೇ ಇದೆ. ಏನಣ್ಣ ಇದು? ಗಾಳಿ ಇವಾಗ ಬರ್ತಿದೆ. ಚಪ್ಪಲಿ ಹಾಕೊಂಡಿಲ್ಲ ಬ್ರೋ ನಾನು. ಬ್ರೋ ಅವ್ರು ಏನೋ ಕನ್ಫರ್ಮ್ ಚಪ್ಪಲಿ ಹಾಕೊಂಡು ಬನ್ನಿ. ಅದೇನೋ ಮೂವ್ಮೆಂಟ್ ಆಗಿದೆ ಬ್ರೋ. ಎಸ್ ಬ್ರೋ. ನಾವು ಇಲ್ಲಿಂದ ಹೋಗೋದ ಅಂತ ಕೇಳ್ದವಾಗ ಏನು ಆನ್ಸರ್ ಬರಲಿಲ್ಲ. ಇವಾಗ ನೋಡಿ ಪ್ರಜ್ವಲ್, ಇಲ್ಲಿಂದ ಹೋಗಿ ಅನ್ನೋ ಥರ ಎಸ್ ಅಂತಿದೆ. ಹಂಗಾರೆ ಮುಗಿಸ್ಬೋದು ಅಂತ ಹೇಳ್ತಿದೆ. ಪ್ರಜ್ವಲ್ ಎತ್ತು ಎಲ್ಲ ಇಟ್ಬಿಡು, ಹೋಗ್ಬಿಡೋಣ ಇಲ್ಲಿ. ಹೋಗ್ಬಿಡೋಣ ಪ್ರಜ್ವಲ್. ಪ್ರಜ್ವಲ್ ಅವರೇ, ಮಾತು ಬರ್ತಾ ಇಲ್ಲ ಬ್ರೋ. ಸರೋಜ ಅವರೇ, ಹೋಗೋಣ ಎಲ್ಲಿಗೆ? ಅಲ್ಲಿ ಹೋಗೋಣ ಬಾ ಬ್ರೋ, ನೋಡೋಣ. ಬಾ ಬ್ರೋ. ಬ್ರೋ ಅವರು ಕನ್ಫರ್ಮ್ ಅಲ್ಲಿಂದ ಮಾಯ ಆಗಿರುತ್ತೆ. ಅಲ್ತೇನ ಬ್ರೋ, ಇನ್ನೂ ಅಲ್ತಾ ಅಣ್ಣ ಏನಣ್ಣ ಅದು? ಅಣ್ಣ ಅಲ್ಲಿ ನೋಡಿ ಅಣ್ಣ ಒಂದು ಸೈಡ್ ಹಾಕಿ ಇಲ್ಲಿ. ಎಲ್ಲಿ ಅಣ್ಣ ಪಾಸ್ ಐತಣ್ಣ ಅಲ್ಲಿ ಗೇಟ್ ಹತ್ರ. ಕಾಣಿಸ್ತಾ ನಿನ್ನ ಹತ್ರ? ಅಲ್ಲಿ ನೋಡಿ ಅಣ್ಣ, ಏನು ನಿನ್ನ ಹತ್ರ ಕಾಣಿಸ್ತಾ? ಏನಿದು ಬ್ರೋ? ಅವರು ಅಲ್ಲಿಂದ ಅಲ್ಲೇ ಅವಾಗ್ಲೇನೆ ಮಾಯ ಆದ್ರು ಬ್ರೋ. ಕನ್ಫರ್ಮ್ ಅಲ್ಲಿ ಇರಲ್ಲ ಬ್ರೋ. ಎಷ್ಟು ಪ್ಲೇಸಲ್ಲಿ ಇದ್ರೆ ನಮಗೆ ನಡೆದಿಲ್ಲ ಹೇಳಿ. ಹುಷಾರ್ ಬ್ರೋ, ಮುಳ್ಳೋದು ಅಲ್ಲ ಬ್ರೋ, ಇವಾಗ ಬ್ರೋ ನಮ್ಗೆ ಎಷ್ಟು ಪ್ಲೇಸಲ್ಲಿ ಇದ್ರೆ ನಡೆದಿಲ್ಲ ಅಲ್ವಾ? ಕಪ್ಪೆ ಇದೆ, ಹುಷಾರು. ಸರೋಜ ಅವರೇ, ಅಲ್ಲಿ ಇರಲ್ಲ ಬ್ರೋ. ಹೋಗಿ ಪ್ರಜ್ವಲ್ ಅಣ್ಣ, ಹೋಗ್ಬಿಟ್ಟು ಬ್ರೋ ಅವ್ರ ಜೊತೆ. ನೀವೇನು ಮಾಡ್ತೀರಣ್ಣ? ನಾನು ಇಲ್ಲೇ ಇರ್ತೀನಿ, ಹೋಗಿ. ನನಗೆ ಗೊತ್ತು ಅಲ್ಲಿ ಇರಲ್ಲ ಅವರು. ಹಾಂ ಬ್ರೋ, ಅಲ್ಲೊಂದು ಸ್ಮಶಾನ ಐತೆ ಅನ್ನಿಸ್ತೈತೆ ನಂಗೆ. ಇಲ್ಲ ಅಣ್ಣ, ಇಲ್ಲಿ ಮರ ಹತ್ತಿದ್ದಾರೆ ನೋಡು ಪ್ರಜ್ವಲ್. ಮರ ಇಲ್ಲ, ಮರದಲ್ಲಿಲ್ಲ. ಬಾ ಬ್ರೋ ಸಾಕು ಬಾ ಬ್ರೋ. ಅವ್ರು ಇಲ್ಲಿಂದ ಹೋಗ್ಬಿಡು ಅಂತ ಹೇಳಿದ್ದಾರೆ. ಮತ್ತೆ ನಾವು ಇಲ್ಲಿ ಇರೋದು ಬೇಡ ಬಾ. ಅಲ್ಲ, ನಾನೊಂದು ಮಾತು ನಿಮಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ, ಅಲ್ಲಿ ಹೇಳ್ದೆ ನೋಡಿ ಅಮ್ಮ. ನಿಮ್ಗೆ ಇನ್ನೊಂದು ಲಾಸ್ಟು ಕೊನೆಯ ಮಾತು ಹೇಳ್ತೀನಿ. ಸೊ ದಯವಿಟ್ಟು ನಿಮಗೆ ನಡೆದಿರೋದು ತುಂಬ ಅನ್ಯಾಯ, ನನಗೆ ಅರ್ಥ ಆಗ್ತಿದೆ. ಸೊ ನೀವಿನ್ನು ಇಲ್ಲಿರೋದು ಆಲ್ರೆಡಿ ನಿಮಗೆ ತುಂಬ ಅನ್ಯಾಯ ನಡೆದಿದೆ. ನನಗಾದರೆ ತುಂಬ ಮನ್ಸಿಗೆ ಬೇಜಾರಾಗ್ತಿದೆ. ನೀವು ಇನ್ನೂ ಇಲ್ಲೇ ಇದ್ದರೆ ನಮಗೆ ಇನ್ನೂ ಬೇಜಾರಾಗುತ್ತೆ. ಸೊ ಅದರಿಂದ ನೀವು ಸತ್ತ ಮೇಲಾದರೂ ನೆಮ್ಮದಿಯಾಗಿರಿ.
ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅಂದ್ಬಿಟ್ಟು ಆ ಭಗವಂತನ ಹತ್ರ ನಾನು ಕೇಳ್ಕೊತೀನಿ ಬ್ರೋ. ನನಗೆ ಮಾತೇ ಗೊತ್ತಿಲ್ಲ ಬ್ರೋ, ನೀನು ಏನಾದರೂ ಮಾತಾಡಿ. ಹುಡುಗಿರಿಗೆ ಏನಕ್ಕೆ ಬ್ರೋ ಈ ಥರ ನಡೀಬೇಕು? ಅದೇ ನನಗೆ ಆಗ್ತಿಲ್ಲ ಪ್ರಜ್ವಲ್, ನನಗೊಂಥರ ಎಮೋಷ್ನಲ್ ಆಗ್ತಿದೆ. ಸರೋಜಗಾರು ಎಲ್ಲಿ ನೋಡಿದ್ರು ನನಗೆ ಹೆಂಗೆ ಅನಿಸ್ತಿದೆ ಅಂತಂದರೆ, ಎಲ್ಲಿ ನೋಡಿದ್ರು ನಮ್ಮನ್ನು ರೇಪು ಏನಾದರೂ ಮಾನಭಂಗ ಪದಾನ ನಾವು ಯೂಸೇ ಮಾಡ್ಬೋದು. ಆ ಥರ ಮಾನಭಂಗ. ಈ 10ನೇ ಕ್ಲಾಸ್ ಹುಡುಗಿ, 8ನೇ ಕ್ಲಾಸ್ ಹುಡುಗಿ, 3 ತಿಂಗಳು ಮಗು, 6 ತಿಂಗಳು ಮಗು, ಏನಕ್ಕೆ ಏನಕ್ಕೆ ಈ ಥರ ಮನುಷ್ಯರು ಈ ಥರ ಮನುಷ್ಯರು ಇರೋ ಅಂಥ ಲೋಕದಲ್ಲೇ ಭಗವಂತ ಹುಡ್ಸ್ಬಿಟ್ಟು ನಮ್ಮನ್ನ ಅಂತ ಅನಿಸ್ಬಿಡುತ್ತೆ. ಅಂಥವ್ರ ಹತ್ರ ಮಾತಾಡೋಕೆ ಹೋಗ್ತಿದ್ದೀರ ನೋಡು. ನಾವು ಮೇನಾಗಿ ನಾವು ಹೋಗೋದೆ ಅವ್ರನ್ನ ನಾವು ಮಾತಾಡ್ಸೋಣ, ನಮ್ಮಂಥವ್ರು ಇದ್ದಾರೆ ಅಂತ ತಿಳ್ಸ್ಕೊಳಕ್ಕೇ ನಾವು ಹೋಗೋದು. ಯಾಕಂದರೆ ಅವ್ರಿಗೆ ಮನುಷ್ಯರ ಮೇಲೇ ಒಂಥರ ಕೋಪ ಬಂದುಬಿಡುತ್ತೆ, ಗಂಡಸ್ರ ಜಾತಿ ಮೇಲೇ ಒಂಥರ ಕೋಪ ಬಂದುಬಿಟ್ಟಿರುತ್ತೆ. ಸೊ ಯಾರಿಗೂ ನಡಿಬಾರ್ದು ಪ್ರಜ್ವಲ್, ನಿಜವಾಗ್ಲೂ ಹೇಳ್ತಿದ್ದೆ, ಯಾರಿಗೂ ನಡಿಬಾರ್ದು. ನಮ್ಮ ಮನೆಯಲ್ಲೂ ಅಕ್ಕ ತಂಗಿರು ಇದ್ದಾರೆ, ನಮ್ಮ ಮನೆಯಲ್ಲೂ ತಾಯಿದ್ರು ಇದ್ದಾರೆ, ಆಯ್ತಾ? ಹೌದು. ಹೆಂಗ್ಸು ಅನ್ನೋ ಪದ ಸ್ಟಾರ್ಟ್ ಆಗೋದೆ ನಮ್ಮನ್ನ ಹುಟ್ಟಿಸ್ತಾರೆ ನೋಡು ತಾಯಿ. ಆ ತಾಯಿಯಿಂದಾನೇ ಹೆಣ್ಣು ಅನ್ನೋ ಪದ ಸ್ಟಾರ್ಟ್ ಆಗೋದು. ಸೊ ಬೇರೆ ಹುಡುಗಿರನ್ನ ನಾವು ಆ ಥರ ಮಾಡಿದ್ರೂ ನಮ್ಮ ಮನೆ ಅವ್ರನ್ನ ಮಾಡ್ದಂಗೆ ಲೆಕ್ಕ. ಸೊ ಇದನ್ನು ದಯವಿಟ್ಟು ಮನಸ್ಸಲ್ಲಿ ಹಿಡ್ಕೊಳ್ಳಿ. ಸೊ ಯಾವ ಹೆಣ್ಮಕ್ಳಿಗೂ ನಾವು ನಮ್ಮ ಸೊಸೈಟಿಲಿ ಇರೋ ಹೆಣ್ಮಕ್ಳು ಎಲ್ಲರೂ ನಮಗೆ ಅಕ್ಕ ತಂಗಿದ್ರೆ ನಮ್ಮ ಫ್ಯಾಮಿಲಿ ಮೆಂಬರೇ. ಸೊ ಯಾವ ಹೆಣ್ಮಕ್ಳಿಗೂ ನಾವು ತೊಂದರೆ ಕೊಡಬಾರ್ದು. ಅದೊಂದು ಅಲ್ಲೂ ರೀತಿ ನೋಡಿದ್ರೇ ಎಷ್ಟು ತುಂಬ ಬೇಜಾರಾಗುತ್ತೆ. ನಡ್ಕೊಂಡು ಹೋಗ್ತಿದೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ಕೈಯಲ್ಲಿ ಅವ್ಳು ಅಲ್ತಿದ್ದಲ್ಲೇ ಒಂದು ಹುಡುಗಿ ಆತ್ಮ ಅಲ್ತಿದ್ರು ನಾವು ನಡ್ಕೊಂಡು ಹೋಗ್ತಿದ್ರು, ಏನು ಮಾಡೋಕ್ಕಾಗಲ್ಲ. ನಮಗೂ ಏನು ಮಾಡಿ ನಮ್ಮ ಕೈಯಲ್ಲಿ ಏನಿದೆ? ನಮ್ಮ ಗೌರ್ಮೆಂಟ್ ಇದೆಯಾ? ಏನಿದೆ? ವಿಡಿಯೋ ಮಾತ್ರ ಇದೆ, ಹೌದು, ಶೌಟ್ ಮಾಡ್ತೀವಿ ಅಷ್ಟೇ. ಸೊ ಅಮ್ಮ ನಿಮಗೆ ಕೈ ಜೋಡಿಸಿ ಹೇಳ್ತೀನಿ, ಇದಕ್ಕೆ ಮೇಲಾದರೂ ನೀವು ಶಾಂತವಾಗಿರಿ. ನಾವು ಭಗವಂತನ ಹತ್ರ ನಿಮ್ಮ ಬಗ್ಗೆ ನಾವು ಬೇಡ್ಕೊತೀರಿ. ಸೊ ಬಾಬ್ರು ಬೇಡ ಬಾಬ್ರು ಆಫ್ ಮಾಡಬೇಕು. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬ್ರೋ ನೀವೇನಾದರೂ ಮಾತಾಡ್ಬೇಕಂದ್ರೆ ಮಾತಾಡ್ಬಿಡಿ. ಅವ್ರಿಗೆ ಖಂಡಿತ ಶಿಕ್ಷೆ ಇಲ್ಲಿ ಸಿಗಲ್ಲ ಅಂದ್ರೂ ಮೇಲೆ ಖಂಡಿತ ಸಿಗುತ್ತೆ. ಅದಕ್ಕೋಸ್ಕರ ಆದರೂ ನೀವು ನಂಬಿ ನೀವು ಮತ್ತೆ ಹುಡ್ತೀರಾ ಇಲ್ಲ, ಈ ಜನ್ಮದಲ್ಲಿ ಹುಟ್ಟೋದು ಬೇಡ. ಇಲ್ಲಿ ಹುಟ್ಟೋದೇ ವೇಸ್ಟ್ ಇದು ಏನು ಕಾಲ ಹೇಳು? ಕಲಿಕಾಲ. ಅದು ಏನು ಜಾತಿ ಭೇದ ಭಾವ ಸಂಬಂಧ ಏನು ಯಾವುದೂ ಇಲ್ಲ. ನಮ್ಮನ್ನು ಅನ್ಯಾಯ ನಡೆಯೋವಂಥ ಕಾಲ ಇದು. ಅದರಿಂದ ನಾವು ನೋಡ್ಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ, ಆಯಿತಾ? ನಮ್ಮ ಕೈಲಿ ಗೌರ್ಮೆಂಟ್ ಇಲ್ಲ, ಯಾವುದೂ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ನಮ್ಮ ಎದುರುಗಡೆ ಆ ಥರ ನಡೆದ್ರೆ ಮಾತ್ರ ಕತ್ತರಿಸಾಕ್ಬಿಡೋದು. ಏನು ಪ್ರಜ್ವಲ್? ಬಿಡಲ್ಲ, ಆಯಿತಾ? ಸೊ ಫ್ರೆಂಡ್ಸ್, ನಾನಾದರೆ ಒಂಥರ ಎಮೋಷ್ನಲ್ ಆಗಿಬಿಟ್ಟಿದ್ದೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಹೆಂಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಸೊ ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್, ಜೈ ಶ್ರೀರಾಮ್, ಬಾಯ್ ಫ್ರೆಂಡ್ಸ್.